ನೋಡು ನಮ್ಮ ದೇಶ ಜನಗಳು ನೋಡು ನೋಡು ಒಂದ್ ಕೆನೆ ಕೊಡ್ರೆ ಸುಮ್ಮನೆ ನಿಂತಿರ್ತಾರೆ, ರಿಯಾಕ್ಟೇ ಮಾಡಲ್ಲ ಅಂತ ಜನಗಳು ಇವರು. ಇನ್ನೂ ಒಂದ್ ಕೆನೆ ಕೊಡಿಸ್ಕೊಂತಾರೆ ನೋಡು. ಇಂಥ ಜನಗಳು ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಯಾರಿಗೆ ಸೆಕೆಂಡ್ ರೌಂಡಲ್ಲಿ ಲ್ಯಾಟ್ರಿನ್ ಅಭ್ಯರ್ಥಿಗಳಿಗೆ ಸೀಟ್ ಸಿಕ್ಕಿದೆ ಅಂಥವ್ರುಗಳಿಗೆ ಫೀಸನ್ನು ಪೇಮೆಂಟ್ ಮಾಡಲಿಕ್ಕೆ, ಅಂದರೆ ಸಿಟ್ಟಿರುವ ಸೀಟನ್ನು ಕನ್ಫರ್ಮೇಷನ್ ಮಾಡಿ ಮತ್ತು ಫೀಸನ್ನು ಪೇ ಮಾಡಿ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಲಿಂಕನ್ನು ಅಪ್ಡೇಟ್ ಮಾಡಿರುವಂಥದ್ದು. ಆದರೆ ಇದರಲ್ಲಿ ಇನ್ನೂ ಏನಪ್ಪ ಅಂತಂದರೆ ನಿಮಗೆ ಅಡ್ಮಿಷನ್ ಆಗಲಿಕ್ಕೆ ಕೊನೆಯ ದಿನಾಂಕವನ್ನು ಆರ್ಡರ್ ಕಾಪಿಯಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಆದರೆ ವಿದ್ಯಾರ್ಥಿಗಳು ಹೇಳ್ತಾ ಇರೋದು ಏನಂತಂದರೆ, ಈಗ ಟೈಮ್ ಔಟ್ ಅಂತ ಬರ್ತಾ ಇದೆ, 4 ಗಂಟೆ ಕ್ಲೋಸ್ ಆಗಿದೆ ಅಂತ ಬರ್ತಾ ಇದೆ ಅಂಥೇಳಿ. ಸೊ ನೋಡಿ, ಇದು ಲಿಂಕ್ ಅಪ್ಡೇಟ್ ಆಗಿರೋದೇ ತಡವಾಗಿ. ಸೊ ಇದು ಅಪ್ಡೇಟ್ ಆಗಬೇಕು. ಲಿಂಕ್ ಬಂದಿರೋದೇ ತಡವಾಗಿ, ಅಪ್ಡೇಟ್ ಆಗಲಿಕ್ಕೆ ಸ್ವಲ್ಪ ಕಾಲಾವಕಾಶ ತೊಗೊಳುತ್ತೆ. ಹಾಗಂತೇಳಿ ಲಿಂಕ್ ಏನು ಕ್ಲೋಸ್ ಅಂತಲ್ಲ, ಹಾಗಂತೇಳಿ ನಿಮ್ಗೆ ಅಡ್ಮಿಷನ್ ಕ್ಲೋಸ್ ಅಂತಲ್ಲ. ಇವಾಗ ಲಿಂಕ್ ಏನಾಗಿದೆಯಪ್ಪ ಅಂದರೆ ಅಪ್ಡೇಟ್ ಇನ್ನೂ ಆಗಬೇಕು, ಸ್ವಲ್ಪ ತಡವಾಗುತ್ತೆ. ಲಿಂಕ್ ಓಪನ್ ಆಗಿದೆ, ಆದರೆ ಒಳಗಡೆ ಅಪ್ಡೇಟ್ ಆಗಲಿಕ್ಕೆ ಸ್ವಲ್ಪ ತಡ ಆಗುತ್ತೆ. ಯಾಕಂದರೆ ಈಗ ಮತ್ತು ಇವಾಗ ಈವ್ನಿಂಗ್ ಆಗಿದೆ, ಗೇಟ್ ವೇ ಕೂಡ ಬಂದ್ ಆಗ್ಬೋದು. ಬ್ಯಾಂಕ್ ಗೇಟ್ ವೇ ಅಂತ ಕರಿತೀವಿ, ಆ ಥರ ಬಂದ್ ಕೂಡ ಆಗ್ಬೋದು. ಅಥವಾ ಅದು ಅಪ್ಡೇಟ್ ಆಗಲಿಕ್ಕೆ ಸ್ವಲ್ಪ ಕಾಲಾವಕಾಶ ತೊಗೋಬೋದು. ಹೀಗಾಗಿ ಟ್ರೈ ಮಾಡಿ ಆರ್ಡರ್ ಕಾಪಿ ಮತ್ತು ಅಡ್ಮಿಷನ್ ಆರ್ಡರ್ ಕಾಪಿ ಮತ್ತು ಅದನ್ನು ಒಂದು ಡೌನ್ಲೋಡ್ ಮಾಡ್ಕೊತಿರ್ಬೋದು. ಮತ್ತು ಫೀಸನ್ನು ಪೇಮೆಂಟ್ ಮಾಡಲಿಕ್ಕೆ ಏನು ಲಿಂಕ್ ಬಿಟ್ಟಿದ್ದಾರೆ ಅದನ್ನು ನೀವು ಟ್ರೈ ಮಾಡ್ತಾಯಿರಿ. ಕ್ಲೋಸ್ ಅಂತಿಲ್ಲ, 4 ಗಂಟೆ ಕ್ಲೋಸ್ ಆಗೈತೆ ಅಂತ ನಿಮ್ಗೆ ತೋರಿಸ್ತಾ ಇದ್ದರೆ ಅದು ಅಪ್ಡೇಟ್ ಆಗಿಲ್ಲ ಅಂತ ಅರ್ಥ ಅಷ್ಟೇ. ಓಕೆ. ಆಮೇಲೆ ಯಾರಿಗೆ ಭಾಳಷ್ಟು ವಿದ್ಯಾರ್ಥಿಗಳು ನನಗೆ ಹೇಳ್ತಾ ಇರೋದೇನೆಂದರೆ, ನನಗೆ ಸೀಟ್ ಸಿಕ್ಕಿಲ್ಲ ಮತ್ತು ಈ ಥರ ನಾವು 1 ವರ್ಷದಿಂದ ವೆಯ್ಟ್ ಮಾಡ್ತಾಯಿದ್ದೀವಿ, ಇದು ಮೋಸ ಅಂತ ಈ ಥರ ಆಗಿ. ಬಟ್ ನೋಡಿ, ಇದಕ್ಕೆ ಯಾರೂ ಹೇಳೋರಿಲ್ಲ. ಯಾಕಂದರೆ ನಾವು ಒಂದು ಸ್ಟಾರ್ಟಿಂಗಲ್ಲೇ ಒಂದು ನಿಮಗೆ ಕ್ಲಿಪ್ ಹಾಕಿದ್ದೆ, ಏನಂತಂದರೆ ತೋರಿಸಿದ್ದು ನೋಡಿ. ಆ ಥರ ಪರಿಸ್ಥಿತಿ ಆಗಿದೆ ಇವಾಗ. ಇದಕ್ಕೆ ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ, ಯಾರು ಧ್ವನಿನೂ ಕೂಡ ಎತ್ತೋದಿಲ್ಲ. ನಾನು ಕೂಡ ಎಷ್ಟು ಸಲ ಹೇಳಿದ್ದೀನಿ, ಆದರೆ ಯಾರು ಕೂಡ ಅದನ್ನು ಏನು ಮಾಡೋದಿಲ್ಲ ಅಂತಂದರೆ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಇವೊಂದು ಕೂಡ ಸಪೋರ್ಟು ಕೂಡ ಮಾಡೋದಿಲ್ಲ. ಹೀಗಾಗಿ ನಾನು ಹೇಳೋದನ್ನು ಬಿಟ್ಟುಬಿಟ್ಟಿದ್ದೇನೆ. ಇವಾಗ ಏನೋ ಸ್ವಲ್ಪ ಬೇಜಾರಾದಾಗ ಅದನ್ನು ಥಂಬ್ಲೈನ್ ಹಾಕಿ, ಟೈಟಲ್ ಹಾಕಿ ಏನಿದು ಎತ್ತಿದು ಅಂತ ಹೇಳ್ತೇನೆ ಅಷ್ಟೇ. ಆದರೆ ಇದನ್ನು ವಿದ್ಯಾರ್ಥಿಗಳು ಅಪೋಸ್ ಮಾಡ್ಕೋಬೇಕು ಮತ್ತು ವಿದ್ಯಾರ್ಥಿಗಳು ಇದಕ್ಕೆ ಸ್ಟ್ರಾಂಗಾಗಿ ನಿಂತ್ಕೋಬೇಕು. ಈ ವರ್ಷ ಅಂತೂ ತುಂಬ ವರ್ಸ್ಟಾಗಿ ಆಗಿದೆ. ಈ ವರ್ಷ ಅಂತೂ ತುಂಬ ವರ್ಸ್ಟಾಗಿ ಕೌನ್ಸ್ಲಿಂಗ್ ಮಾಡಿದ್ದಾರೆ. ನನಗಂತೂ ಚೂರು ಇಷ್ಟ ಆಗಲಿಲ್ಲ ಈ ಪ್ರೊಸೀಜರು. ಯಾರಿಗೆ ಸಿಕ್ತು ಯಾರಿಗೆ ಬಿಡ್ತು ಅಂತ ವಿಚಿತ್ರ ಆಗಿಬಿಟ್ಟಿದೆ. ಸರಿಯಾದ ಸೀಟ್ ಮ್ಯಾಟ್ರಿಕ್ಸ್ ಇಲ್ಲ, ಸರಿಯಾದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಲ್ಲ, ಒಂಥರ ಕತ್ತಿ ಬಿಟ್ಟಿ ಥರ ಆಗಿಬಿಡ್ತು. ಇದಕ್ಕೆ ಅನುಭವಿಸೋರು ನೀವೆಲ್ಲ ಸ್ಟ್ರಾಂಗ್ ಇದ್ದರೆ ಎಲ್ಲ ಸ್ಟ್ರಾಂಗು, ಇಲ್ಲಾಂದರೆ ಇಲ್ಲ.